ನಂದಿಬೆಟ್ಟದಲ್ಲಿ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆ ನಡೆಯುತ್ತಿರುವ ಹೊತ್ತಿನಲ್ಲೇ ಸರ್ಕಾರದ ಗಮನ ಸೆಳೆಯಲು ಶಿಡ್ಲಘಟ್ಟ ತಾಲೂಕಿನಲ್ಲಿ ಜಂಗಮಕೋಟೆ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಸ್ಥಾಪನೆ ಮಾಡುತ್ತಿರುವುದನ್ನು ವಿರೋಧಿಸಿ ಚಿಕ್ಕಬಳ್ಳಾಪುರದಲ್ಲಿ ಟ್ರ್ಯಾಕ್ಟರ್ ಚಳವಳಿ ಮಾಡಲಾಯಿತು. ಜಂಗಮಕೋಟೆ ಹೋಬಳಿಯ ಸುಮಾರು 13 ಗ್ರಾಮಗಳಿಂದ ಟ್ರ್ಯಾಕ್ಟರ್ಗಳ ಮೂಲಕ ಮಹಿಳೆಯರು, ರೈತರು ಆಗಮಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಜಿಲ್ಲಾಡಳಿತ ಕಚೇರಿ ಬಳಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ. ರೈತರ ಫಲವತ್ತಾದ ಭೂಮಿ ಸ್ವಾಧೀನ ಮಾಡಿಕೊಳ್ಳುತ್ತಿರುವ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಿಯಲ್ ಎಸ್ಟೇಟ್ ದಂಧೆ ಮಾಡಲು ಈ ಭಾಗದ ಸಚಿವರು ಸರ್ಕಾರ ಜಂಗಮಕೋಟೆ ಬಳಿ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಸ್ಥಾಪನೆ ಮಾಡಲು ಮುಂದಾಗಿದ್ದಾರೆ. ಬುಧವಾರ ನಡೆಯುವ ಸಚಿವ ಸಂಪುಟದಲ್ಲಿ ಭೂಸ್ವಾಧೀನ ಕೈಬಿಡದೆ ಹೋದರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 25,000 ರೈತರನ್ನು ಸೇರಿಸಿ ಅನಿರ್ದಿಷ್ಟಾವಧಿ ಚಳವಳಿ ಮಾಡಲಾಗುವುದೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಾವು ಕೈಗಾರಿಕೆ ಪರನೇ ಇದ್ದೀವಿ. ನಮ್ಮ ಶಿಡ್ಲಘಟ್ಟದಲ್ಲಿ ಏನು ಜಂಗಮಕೋಟೆ ಹೋಬಳಿಯಲ್ಲಿ ಏನು ಇವತ್ತು ಜಮೀನು ತಗೊಳಕ್ಕೆ ಬಂದಿದ್ದಾರೆ, ಫಲವತ್ತಾದ ಭೂಮಿನ ಬೇಡ ಅಂತ ಹೇಳ್ತಾ ಇದ್ದೀವಿ. ರೈತರು ಬೆಳೆ ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೀತಾರೆ, ತರಕಾರಿ ಬೆಳೀತಾರೆ, ಹಣ್ಣು ಬೆಳೀತಾರೆ. ಆ ಜಮೀನು ಬಿಡಿ, ಯಾವುದು ಸಿ ಆ್ಯಂಡ್ ಡಿ ಗ್ರೇಡ್ ಯಾವುದಿದೆ ಆ ಜಮೀನು ತಗೊಳ್ಳಿ ಅಂತ ಮಾಡೋ ಅಂತ ಹೇಳ್ತಾ ಇದ್ದೀವಿ. ಈಗ ಎಕ್ಸಾಂಪಲ್ ನೋಡಿ, ಏರೋಸ್ಪೇಸ್ ಏರ್ಪೋರ್ಟ್ ಹತ್ರ ಮಾಡಿದ್ರಿ, ಹಾರ್ಡ್ವೇರ್ ಪಾರ್ಕ್ ಮಾಡಿದ್ರಿ, ಅದ್ರ ಜೊತೆಗೆ ಬಂದು ಚಿಂತಾಮಣಿ ಹತ್ರ ಕೈವಾರದ ಹತ್ರ ಮಾಡಿದ್ರಿ. ಎಷ್ಟು ಕೈಗಾರಿಕೆ ಬಂದಿದೆ? ಅಲ್ಲಿ ಕೈಗಾರಿಕೆ ಪೂರ್ತಿ ಯಾಕೆ ಬಂದಿಲ್ಲ? ಅವತ್ತು ನೀವು 5 ಲಕ್ಷ 10 ಲಕ್ಷ ಕೊಟ್ಟಿದ್ದೀರಿ. ಏರ್ಪೋರ್ಟಲ್ಲಿ ಅವ್ರ ಮಕ್ಕಳೆಲ್ಲ ಪೂರ್ತಿ ಇವತ್ತು ಕೂಲಿ ಮಾಡ್ತಾ ಇದ್ದಾರೆ. ಇವತ್ತು 5 ಕೋಟಿ 10 ಕೋಟಿ ಆಗಿದೆ. ರೈತರ ಭೂಮಿ ಕಿತ್ಕೊಂಡಿದ್ದೀರಾ, ಫ್ಯಾಕ್ಟ್ರಿ ಬಂದಿಲ್ಲ. ಇವತ್ತು ಇದನ್ನೇ ಜಂಗಮಕೋಟೆ ರೈತರನ್ನೆಲ್ಲ ಬೀದಿಗೆ ಯಾಕೆ ಹಾಕ್ತಾ ಇದ್ದೀರಿ? ಇರ್ತಕ್ಕಂಥ ಜಮೀನ ಈಗ ಆಲ್ರೆಡಿ ಕೈಗಾರಿಕೆ ಕೊಟ್ಟಿರ್ತಕ್ಕಂಥ ಕೈಗಾರಿಕೆ ಬರ್ತಕ್ಕಂಥ ಕೆಲಸ ಮಾಡಬೇಕು. ಫಲವತ್ತಾದ ಭೂಮಿನ ತಗೋಬಾರ್ದು. ಇದೇ ಶಿಡ್ಲಘಟ್ಟದಲ್ಲಿ ಸಾಕಷ್ಟು ಜಮೀನು 3-4 ಸಾವಿರ ಎಕರೆ ಜಮೀನು ನಮ್ಮ ಅಗ್ರಿಕಲ್ಚರ್ಗೆ ಯೋಗ್ಯ ಇಲ್ಲದೇ ಇರ್ತಕ್ಕಂಥ ಜಮೀನಿದೆ. ಆ ಜಮೀನು ತಗೊಳ್ಳಿ. ನಾವು ಕೈಗಾರಿಕೆ ಪರ ಇದ್ದೀವಿ, ಕೈಗಾರಿಕೆ ಬರಲಿ, ನಾವು ವಿರೋಧ ಮಾಡ್ತಾ ಇಲ್ಲ. ಫಲವತ್ತಾದ ಭೂಮಿ ತಗೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದೀವಿ. ಫಲವತ್ತಾದ ಭೂಮಿ ತಗೊಂಡ್ರೆ ನಾವೆಲ್ಲ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ರೈತರು ದಂಗೆ ಎದ್ದೇಳ್ತಾರೆ. ದಂಗೆ ಹೇಳ್ತಕ್ಕಂಥ ಕೆಲಸ ಮಾಡಿದ್ರೆ ಈ ಸರ್ಕಾರಕ್ಕೆ ನಾವು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಈ ಸರ್ಕಾರದ ನಿರ್ಧಾರ ಬಿಡಬೇಕು. ಏನು ಇದೇ ನಾಳೆ ಏನು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ, ಆ ನಂದಿ ದೇವಸ್ಥಾನದಲ್ಲಿ ದೇವರು ಸ್ವಲ್ಪ ಒಳ್ಳೆ ಬುದ್ಧಿ ಕೊಟ್ಟು ಈ ರೈತರಿಗೆ ಒಳ್ಳೆ ಕೆಲಸ ಮಾಡಲಿ ಅಂತ ಆಗ್ರಹ ಮಾಡ್ತೀವಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ, ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.